ಲೇ ಅನಕೊಂಡ ಆ ಹಬ್ಬ ಬೆಳೆಸ್ಬೇಕು. ನೀನ್ ಸರ್ಕೊಳ್ಳೋ ಮುಳ್ಹಂದಿ. ದಸರಾ ಆನೆ ಇದ್ದಂಗದಲ್ಲ ನನಗ್ ಮುಳ್ಹಂದಿ ಅಂತ. ಕಲರ್ ಮಾತ್ರ ನಂದು, ಮುಖ ಮಾತ್ರ ಅವ್ರ ಅಪ್ಪನ ತರನೇ ತೂತ್ ಜರಡಿ. ಅವನ ಅಪ್ಪನ ಮಗ ಕಣೆ, ಅವನ ಅಪ್ಪನ ಮಗ ಅವ. ಏಯ್ ಅಲ್ಲಿ ಬಸ್ ಕಾಣ್ತಾ ಇದೆಯಲ್ಲ, ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಹೋಗುತ್ತೆ. ನೀನು ಆ ಹೆಬ್ಬಾಗುಣ ಕಟ್ಕೊಂಡು ಡೈರೆಕ್ಟ್ ನಿನ್ನ ತವ್ರ ಮನೆಗೆ ಹೋಗ್ಬಿಡು, ವಾಪಸ್ ಬರಲೇಬೇಡ. ನಮ್ಮಮ್ಮ ಹೇಳಿದರೆ ನಿಮ್ಮನ್ನು ಕರ್ಕೊಂಡೇ ಬಾ ಅಂತ ಹೇಳಿ, ನೀವು ತೆಪ್ಪಕ್ ಬನ್ನಿ. ನಾನು ನಿಮ್ಮನಿಗೆ ಸತ್ರು ಬರಲ್ಲ. ಅಯ್ಯ ಬರೀ ಮಾತಲ್ಲೇ ಹೇಳಿದ್ದಾಯ್ತು. ನೀ ನಿಜವಾದ ಗಂಡಸೆ ಆಗಿದ್ರೆ ಒಂದ್ಸಲನಾರು ಸತ್ತು ತೋರ್ಸು. ನಾನು ಯಾಕೆ ಸಾಯ್ಲಿ, ನೀನ್ ಹಿಂಗೆ ಆಡ್ಕತಾ ಇರು. ಇನ್ಯಾವಳ ಕಟ್ಕೊಂಡು ದೇಶಾಂತರ ಹೊಂಟೋಯ್ತೀನಿ. ಅಯ್ಯೋ ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಏನೇ ಬಿಡ್ತು ಅನ್ನೋದು ನಿನ್ ಬಾಯಿ ಮಣ್ಣಾಕ. ನಿನ್ ಕಟ್ಕೊಂಡಾಗಿಂದ ಪಡ್ತಾ ಇರೋ ಕಷ್ಟ ಒಂದ ಎರಡ. ನಿನ್ ಭಾರ ತಡೆಯೋ ಬದ್ಲು ಆಗುಂಬೆ ಘಾಟಿಂದ ಬಿದ್ದು ಸಾಯದೆ ವಾಸಿ. ಸಾಯಕ್ಕೆ ಅಷ್ಟೂರ ಯಾಕ್ರಿ ಹೋಗ್ಬೇಕು? ನಮ್ಮ ಮನೆ ಪಕ್ಕನೆ ಹಾಳ್ ಬಾವಿ ಇಲ್ಲ, ಅಲ್ಲೇ ಬಿದ್ದು ಸಾಯ್ರಿ. ಬರೋ ಇನ್ಶೂರೆನ್ಸ್ ದುಡ್ಡಲ್ಲಿ ನಾನು ನನ್ನ ಮಕ್ಕಳು ಪಿಜ್ಜಾ ಬರ್ಗರ್ ತಿನ್ಕೊಂಡು ನೆಮ್ಮದಿಯಾಗಾರ ಇರ್ತೀವಿ. ಆಡ್ಕತಿಯ ಕಣೆ, ನಾನು ಆಡ್ಕತಿಯ. ಯಾಕಂದ್ರೆ ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ. ನಿಲ್ಲಿಸ್ರೆ, ನಾನು ಸರಿ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ಹೇಳಿದ್ನಲ್ಲ ನಾನು ಸರಿ ಇಲ್ಲ. ನಿಮ್ ಹುಟ್ಟಿರೋ ನೋಡಿದ್ರೆ ಗೊತ್ತಾಯ್ತು ನೀನ್ ಸರಿ ಇಲ್ಲ ಅಂತ. ಆಯ್ತಲ್ಲೇ ಬೀದಿ ನಾಯಿಗಳೆಲ್ಲ ನಾನು ಆಡ್ಕೊಂಡಂಗ ಆಗ್ಬಿಟ್ಟಲ್ಲೇ. ನಿನ್ ಬಾಯಿ ಮಣ್ಣು ಹಾಕ. ಸರ್ ನೀವಿಬ್ರು ನಂಗೆ ಸಪೋರ್ಟ್ ಮಾಡ್ಬೇಕು ಸರ್. ನಾನ್ ಸಪೋರ್ಟ್ ಮಾಡ್ತೇನೆ, ಸುಮ್ನೆ ಯೋಚನೆ ಮಾಡಿ ಸರ್. ನಮ್ಮಿಬ್ರು ಜೋಡಿ ಒಂದ್ ಮಾಡಕ್ ಬಂದಿರೋ ಎಷ್ಟೋ ಜೋಡಿಗಳು ಫ್ರೆಂಡ್ಸ್ ಎಲ್ಲ ದೂರದರ ಆಗಿ ಹೋಗಿದ್ದಾರೆ. ನಮ್ದು 20 ವರ್ಷದ ಫ್ರೆಂಡ್ಶಿಪ್ ರೀ. ನಾವ್ ಯಾವತ್ತು ಜಗಳ ಆಡಿಲ್ಲ, ಮಾಡೋದು ಇಲ್ಲ. ನೋಡಿ ಸರ್, ಹೊತ್ತಲ್ಲಿ ಹೆಂಡತಿನ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ ಬಂದು ತವ್ರ ಮನೆಗೆ ಹೋಗು ಅಂತ ಹೇಳ್ತಾನಲ್ಲ, ಈ ಗಂಡ ಜನ್ಮಕ್ಕೆ ನಾಚಿಕೆನೇ ಇಲ್ವಾ? ನಮ್ಗೆ ಎಲ್ಗೆ ನಾಚಿಕೆಳಕ್ ಬಿಡ್ತೀರಾ? ನಿಮ್ ಬಾಯಿಗೆ ಮಣ್ಣಾಕ. ನಾವ್ ನಿಮಗ್ ಮುತ್ ಕೊಟ್ರು, ನೀವು ನಮಗ್ ಮುತ್ ಕೊಟ್ರು, ಎರಡಕ್ಕೆ ಸೇರಿ ನೀವೇ ನಾಚ್ಕತ್ತೀರಲ್ಲೇ. ನಮ್ಮಪ್ಪ ಹೇಳಿದ್ದಾರೆ ಎಲ್ಲದಕ್ಕೂ ನಾಚ್ಕೋಬೇಕು ಅಂತ. ಸರ್ ನನಗೆ ಫಸ್ಟ್ ಟೈಮ್ ಅಲ್ಲಿ ಹೆಣ್ಣು ನೋಡಕ್ ಹೋದಾಗ ಹಾಲು ಅನ್ನ ಸಿಕ್ಕರೆ ಸಾಕು ಅನ್ಕೊಂಡಿದ್ದೆ ಸರ್. ಇವರಪ್ಪ ಹಾಲು ಅನ್ನ ಚಿತ್ರಾನ್ನ ತೂತುವಡ ಏನೇನೋ ಕೊಡ್ತಾನೆ ಅಂತ ಹೇಳಿ ಖಾಲಿ ಪಲಾವ್ ಕೊಟ್ಟು ಕಳ್ಸಿದಾನೆ ಸರ್. ಯಾಕ್ರಿ ಕೇಳಿದ್ಮೇಲೆ ಕೊಡ್ಬೇಕು ತಾನೇ? ನೀನ್ ಕಮ್ಮಿ ಏನು? ನಮ್ಮಪ್ಪ ನಾ ಬರುವಾಗ ನನ್ ತೂಕದಷ್ಟೇ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ ಕಳ್ಸಿದ್ರೆ 1 ತಿಂಗಳಲ್ಲಿ ನುಂಗಿ ನೀರ್ ಕೊಡ್ತೀಯಲ್ಲೋ. ನಾನಲ್ಲ ಸರ್ ಹಾಗೆಲ್ಲ ಮಾಡಿ. ನನ್ನ ಮಗನೇ ವರದಕ್ಷಿಣೆ ತಗೊಳ್ಳೋ ತಪ್ಪಲ್ವೇನೋ? ನೋಡ ನನ್ನ ಫ್ರೆಂಡ್ ನೋಡಿ ಕಲಿಯ. ರಘು ನೀನು ಮದ್ವೆ ಆಗಿದ್ಯಾ? ಅವ್ನು ವರದಕ್ಷಿಣೆ ತಗೊಂಡಿದ್ದ ನನ್ ಕೇಳ. ನಮ್ಮ ಮಾವ ಕೊಟ್ಟನಲ್ಲ ಇಷ್ಟಿಷ್ಟು ವರದಕ್ಷಿಣೆ. ಏನಂದೆ? ನಮ್ಮ ಮಾವ ವರದಕ್ಷಿಣೆ ಕೊಟ್ಟವನೆ. ಅಯ್ಯೋ ನಾಯಿ ನನ್ನ ಮಗನೇ. ಏನಂದೆ? ನಾಯಿ ನನ್ನ ಮಗ. ಯಾರಿಗ್ ನಾಯಿ ಅಂದೆ? ನಿನಗೆ ಕಣ. ಉತ್ತಾಯಿ ನನ್ನ ಮಗನೇ. ಅರ್ಧೋಗಿರೋ ನಾಯಿ. ಕಿತ್ತೋದಾಯಿ ನನ್ನ ಮಗನೇ. ಅರ್ಧೋಗಿರೋ ನಾಯಿ ನನ್ನ ಮಗನೇ. ಲೇ ದಿಗ್ಗಜರು ಪಿಕ್ಚರ್ ಅಲ್ಲಿ ಅಂಬರೀಷ್ ವಿಷ್ಣುವರ್ಧನ್ ಇದ್ದಂಗಿದ್ರಲ್ಲೇ ಅವ್ರ ಮಧ್ಯೆನೆ ಜಗಳ ತಂದ್ಬಿಟ್ಟಲ್ಲೇ. ನಾನ್ ನಿನ್ ಜೊತೆ ಬದುಕಲ್ಲ ಕಣೆ, ನಾನ್ ಸಾಯ್ತೀನಿ. ಅಯ್ಯೋ ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಸರ್ ಬಿಡಿ ಸರ್, ನಮ್ಮಿಬ್ರು ಸಲುವಾಗಿ ನೀವ್ಯಾಕೆ ಜಗಳ ಆಡ್ತೀರಿ? ಬಿಡಿ ಸರ್, ನಿಮ್ ದೊಡ್ಡ ಫ್ರೆಂಡ್ಶಿಪ್. ಯಾವ್ದೋ ಫ್ರೆಂಡ್ಶಿಪ್ ನಡಿ ನಮ್ಗೆ ಪುಟ ನೋಡಿ ಮಾಮ ಹೆಂಗ್ ಜಗಳ ಮಾಡ್ತಾರೆ. ಲೇ ನಾನ್ ನಿನ್ ಜೊತೆ ಬದುಕಲ್ಲ ಕಣೆ, ನಾನ್ ಸಾಯ್ತೀನಿ ಕಣೆ, ಸಾಯ್ತೀನಿ. ಹೇಳಿದಾಯ್ತು, ಒಂದ್ಸಲ ಸತ್ತು ತೋರ್ಸು. ಆಡ್ಕತಿಯ ಕಣೆ ಆಡ್ಕತಿಯ. ನಾನೇ ಸರಿ ಇಲ್ಲ, ನಾನು ಸರಿ ಇಲ್ಲ ಸರ್. ನಾನ್ ಸರಿ ಇಲ್ಲ, ನೀನು ಸರಿ ಇಲ್ಲ ಕಣೋ. ಸರ್ ನಾನ್ ಸರಿ ಇದೀನಿ ಸರ್. ಇಲ್ಲ ಸರ್ ನಾನ್ ಸರಿ ಇದೀನಿ. ಇಲ್ಲ ಸರ್ ಸರಿ ಇದೀನಿ ಸರ್. ಸರಿ ಇದೀನಿ ಸರ್. ನಾನ್ ಸರಿ ಇಲ್ವಂತೆ ಕಣೆ. ಅಯ್ಯಯ್ಯೋ ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ನೀವ್ ಸರಿ ಇದೀರಾ, ಅವರೇ ಸರಿ ಇಲ್ಲ. ನಾನ್ ಯಾವತ್ತೂ ಜಗಳ ಆಡಲ್ಲ. ಬನ್ರಿ ಮನೆಗೆ ಹೋಗೋಣ. ಏನೇ ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟೆ ಸರ್? ನಾನು ಹೆಂಡತಿ ಹೇಳವಳೆ ನಾನ್ ಸರಿ ಇದ್ದೀನಿ ಅಂತೆ. ಹೌದೇನಪ್ಪ? ನಿಜಾನೇನಪ್ಪ? ಹೌದೇನೋ ಕಂದ? ಎಲ್ಲಿಂದ ಸರಿ ಇದೆಯಪ್ಪ? ಎಲ್ಲ ಕಡೆ ಸರಿ ಇದೆ ಸರ್. ಲೇ ಮಂಜ, 20 ವರ್ಷದ ಫ್ರೆಂಡ್ಶಿಪ್ ಮರ್ತ್ಬಿಟ್ಟೇನೋ. 20 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಸೀರುಂಡ ರಘು ಬಂದ್ರೆ ವಾಸುಂಡ ಬೀಳುತ್ತೆ.
ಯಶವಂತಪುರ ಡಿಪೋದಲ್ಲಿ ನೀನು ಲೇಡಿ ಕಂಡಕ್ಟರ್ ಜೊತೆ ಏನೇನ್ ಮಾಡ್ದೆ ಅಂತ ನಾನು ಬಾಯ್ ಬಿಟ್ಟೇನ. ನೀನೇನ್ ಕಮ್ಮಿನೇನೋ ಡಿಪೋ ಇಂದ ಆಚೆ ಹೋದ್ಮೇಲೆ ಅವತ್ತಾರು ಒಂದ್ ಕಾಲ್ ಮಾಡಿದ್ದೇನಲ್ಲ. ಫೋನ್ ಮಾಡಕ್ಕೆ ಕರೆನ್ಸಿ ಇರಲ್ಲ ಅಂತ ನೀನ್ ಗೊತ್ತಿಲ್ವೇನೋ. ನೀನ್ ಅವಳ ಜೊತೆ ಡೇಟಿಂಗ್ ಹೋಗೋ ಕರೆನ್ಸಿ ಇರುತ್ತೆ, ನನ್ ಜೊತೆ ಮಾತಾಡೋ ಕರೆನ್ಸಿ ಇರಲ್ಲ. ಮಗ ಅದು ನನ್ನ ಪರ್ಸನಲ್ ಮ್ಯಾಟ್ರು, ಅದ್ರಲ್ಲಿ ನಿನ್ ಕೈ ಹಾಕ್ಬೇಡ. ಕೈ ಏನೋ ಕಾಲು ಕಾಲು ಹಾಕ್ತಿಕ್ಕಳಲ್ಲ. ನನ್ನ ಪರ್ಸನಲ್ ಮ್ಯಾಟ್ರಿಗೆ ಕಾಲ್ ಹಾಕ್ಬಿಟ್ಟೇನೋ. ಅಯ್ಯ ನಿನ್ನ ಕಾಲ್ ಕಿಸ್ಕೋಗ. ಸಿರುಂಡೆ ನಿನ್ನ ಎಲ್ಲಿಟ್ಕೊಂಡಿದ್ದೆ ಗೊತ್ತೇನೋ? ಎಲ್ಲಿಟ್ಕೊಂಡಿದ್ದೆ? ಇಲ್ಲಿಟ್ಕೊಂಡಿದ್ದೆ ಕಣೋ. ನಾನು ಅಷ್ಟೇ ಕಣೋ. ನಿನ್ನೆಲ್ಲಿ ಇಟ್ಕೊಂಡಿದ್ದೆ ಗೊತ್ತೇನಾ? ಇಲ್ಲಿಟ್ಕೊಂಡಿದ್ದೆ. ಸಿರುಂಡೆ ಹಾಯ್ ಡೂಡ್, ಗುಡ್ ಈವ್ನಿಂಗ್. ಮಾದೇಶ, ಏನ್ ನಿಮ್ಮಪ್ಪ ಪ್ಯಾಂಟು ನಿಮ್ಮಮ್ಮ ಶರ್ಟು ಬರೀ ಇಂಗ್ಲಿಷ್ನೇ ಮಾತಾಡೋದು? ಹಾಯ್ ಡೂಡ್ ಅಂತೆ. ಕುತ್ಕೋವಲ್ಲ. ಇಂಗ್ಲಿಷ್ ಕಲಿಯಕ್ಕೆ ನಾವು ಈವ್ನಿಂಗ್ ಕಾಲೇಜ್ ಬಂದಿರೋದು. ನನ್ಗೆ ಮಾತಾಡ್ತವನೆ ಲೋ. ಈ ಬಾಪ್ ಕಟ್ ರಾಗಿಣಿನೇ ಬಂದಿಲ್ವಲ್ಲ ಇನ್ನುವೆ? ಅವಳಿಲ್ಲ ಬಂದಿರ ಬರ ತೇರಿಕೆ. ಮಾದೇಶ, ದೇವ್ರು ಯಾವಾಗ್ಲೂ ಹಿಂಗೆ ಕಣ. ನಾವು ಕಾರ್ ಕೇಳಿದ್ರೆ ಹಳೇ ಸ್ಕೂಟರ್ ಕೊಡ್ತಾನೆ, ಬಿರಿಯಾನಿ ಕೇಳಿದ್ರೆ ಕುಷ್ಕ ಕೊಡ್ತಾನೆ, ನಾವು ರಾಗಿಣಿನ ಕೇಳಿದ್ರೆ ಈ ನೀಲನ್ ಕೊಡ್ತಾನೆ. ಯಾಕ್ಲಿ ಮೈಂಡ್ ಇವಾಗ ನಾಲ್ಗಿಲಿ ಇಲ್ಲ ಅಂದ್ರೆ ನಾಲ್ಗಿ ಹೇಳ್ದೆ. ಮಾದೇಶ, ವೇರ್ ಇಸ್ ರಾಗಿಣಿ? ರಾಹುಲ್ನೇ ಹುಡುಕ್ತಾವನೆ ಕಲ. ಇವತ್ತು ಆತಾನೆ ಬರ ಆಗ್ಲಿ. ಇವತ್ತು ಇಂಗ್ಲಿಷ್ ನಲ್ಲೇ ಲವ್ ಲೆಟರ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಕಣಲ್ಲ. ಹಲೋ, ನಾನು ಅದಕ್ಕೆ ಬಂದಿರೋದು. ಎಲ್ಲಾಕೋ ಕಡ್ಡಿ ಅಳ್ಳಾಡಿಸ್ಲಾ. ರಾಗಿಣಿ, ನೆನ್ನೆ ಮೊನ್ನೆ ಎಲ್ಲ ಲಾಕ 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 ಅಂತ ಹೊಳಿತಿದೆ. ಇವತ್ತು ಯಾಕೆ ಈ ಪಟ್ಟಿ ಸ್ವರ್ಗ ಹೋಗ್ಬಿಟ್ಟಿದ್ದೆ? ಮಂಡ್ಯ ಎಂತ ಗೊತ್ತುಂಟಾ, ನನ್ನ ಹೋಮ್ವರ್ಕ್ ಇವತ್ತು ಫಿನಿಶೇ ಮಾಡ್ಲಿಲ್ಲ. ನಾನು ಇನ್ನು ಸ್ಟಾರ್ಟೇ ಮಾಡಿಲ್ಲ, ನಾನ್ ಬೇಜಾರಲ್ಲಿದ್ದೀನ. ರಾಗಿಣಿ, ನಿನ್ಗೆ ಹೋಮ್ವರ್ಕ್ ಕೊಡ್ಬೇಕು ಅಂತ ಬೆಳಗಾನ ಕಣ್ಗೆ ಕೈ ಎಣ್ಣೆ ಬಿಟ್ಕಂದೆ ಬರ್ಕ ಬಂದಿದ್ದೀನಿ. ತಗೋ. ಮಂಡ್ಯ, ಹೌದು ಮಂಡ್ಯ, ಸೋ ಸ್ವೀಟ್ ಆಫ್ ಯು ಮಂಡ್ಯ. ರಾಗಿಣಿ, ನಮ್ಮವ್ವ ಏನ್ ಕೊಟ್ರು ಡೈರೆಕ್ಟ್ ಆಗಿ ಈಸ್ಕೊಂಡವಳೆ. ಆದ್ರೆ ನಮ್ಮಮ್ಮ ಏನ್ ಕೊಟ್ರು ಇಂಡೈರೆಕ್ಟ್ ಆಗಿ ಕೊಡು ಅಂತ ಹೇಳಿದ್ದಾರೆ. ನಿಮ್ಮ ಅವ್ವನ್ಗೆ. ಅಯ್ಯೋ ನಮ್ಮವ್ವ ಏನ್ಲಿ ನಿಮ್ಮ ಕ್ಯಾಲೆಕ್ಟ್ಲು ಒಳ್ಳೆ ನಾಯಕಲ್ಲ. ಈಕಿನ ಹಿಂದಿಂದ ಹೋಗಿಲ್ಲಲ್ಲ. ಇನ್ನೊಂದ್ಸಲ ಹೇಳೋದೇನ? ಕ್ಯಾಲೆಕ್ಟ್ಲು ಕ್ಯಾಲೆಕ್ಟ್ಲು. ಅವಳಿಗೆ ಕ್ಯಾಲ್ಕುಲೇಟರ್ ಬೇಕಂತೆ. ಅಂದ್ರೆ ಏನು ಕ್ಯಾಲ್ಕುಲೇಟರ್ ಅಂದ್ರೆ? ಅದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ನಾವು ಮನೆಯಲ್ಲಿ ಒಬ್ಬರೇ ಇದ್ದಾಗ ಇಂಟರ್ನೆಟ್ ಓಪನ್ ಮಾಡಿ ಏನನ್ನು ನೋಡ್ತೇವೋ ಅದೇ ನಮ್ಮ ಕ್ಯಾರೆಕ್ಟರ್. ಕರೆಕ್ಟ್. ನಾನು ಬೇಗ ಶ್ರೀಮಂತ ಆಗೋದು ಹೆಂಗೆ ಅಂತ ರಾತ್ರಿ 12:30 ಮೇಲೆ ಇಂಟರ್ನೆಟ್ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಮಾದೇಶ, ಈಗ ಒಂದು ಚಾಲೆಂಜ್ ಕೊಡೋ. ಏನ್ ಹೇಳ? ನಾನು ಕೇಳಿದ್ ಕೊಟ್ರೆ 200 ರೂಪಾಯಿ ಕೊಡ್ತೀನಿ. ಅದೇನ್ ಕೇಳ? ಅದು 1000 ರೂಪಾಯಿ ಕೊಡೋ. ಸರಿಯಾಗಿ ನಿನಗೆ. Good evening. Sit down. Oh my God. ಕೆಳಗಡೆ ಯಾಕೆ ಕುತ್ಕೊಂಡಿದ್ದೀರಾ? ಡೌನ್ ಅಂದ್ರಲ್ಲ. Sit on the bench. ಈ ಮೇಡಮ್ಗೆ ಮಂಡೇ ಸರಿ ಇಲ್ಲ. ಕೆಳಗೆ ಕುತ್ಕೊಂತ Okay. Take your test papers. ನನ್ನದು ನನ್ನದು ನನ್ನದು. Okay. ಮೇಡಮ್. Rohit, what's your marks? 72 ಮೇಡಮ್. Why? ಯಾವಾಗಲೂ ಟೆಸ್ಟ್ ಅಲ್ಲಿ ನಿಮಗೆ 100 ಬರ್ತಾ ಇತ್ತಲ್ಲ? 28% GST ಕಟ್ ಮಾಡ್ಬಿಟ್ರು ಮ್ಯಾಮ್. ಮಾದೇಶ, what's your marks? ಮೇಡಮ್, ರೋಹಿಣಿಗಿಂತ ಬರೀ 10 ಮಾರ್ಕ್ಸ್ ಅಷ್ಟೇ ಕಡಿಮೆ. Oh, very good. ರಾಗಿಣಿ, ನಿಂದೆಷ್ಟು ಮಾರ್ಕ್ಸ್? 10 ಮಾರ್ಕ್ಸ್. ನೀಲಾ, what's your marks? ಅದು ಹೋಗ್ಲೇವ್ವ, ನನಗಿಲ್ಲಿ ನಾಚಿಕೆ ಹಾಕತ್ಲಿ. ನಂಗಿಲ್ಲಿ ಕೋಪ ಬರ್ತೈತ್ಲಿ. ಅಸ್ಸಲಾಮು ಅಲೈಕುಂ ಮೇಡಮ್. Yes. ನಮ್ದಕ್ಕೂ ಇಂಗ್ಲಿಷ್ ಕಲಿಯಕ್ ಬಂದಿದ್ದಾರೆ. Really? ಮೇರಾ ನಾಮ್ ರಿಯಲಿ ನೈ ಮೇಡಮ್, ಸೈಪಾಲಿ ಸೈಪಾಲಿ. I said really. ಓ ತುಮೈ ಬೋಲಾ, ಮೇರಾ ನಾಮ್ ಸೈಪಾಲಿ ನಿಯಲಿ ನೈ. I didn't mean your name. I just said really. ಇಲ್ಲ ಮೇಡಮ್, ನಮ್ದಕ್ಕೆ ಮೀನ್ ಮಾರೋದಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟ ಮಟನ್ಗೆ ಕಟ್ ಮಾಡ್ಬಿಟ್ಟು ಆ ಮಟನ್ ದುಕಾನ್ ಒಳಗೆ ಹಾಕ್ಬಿಟ್ಟು ಆ ದುಕಾನ್ ಒಳಗೆ ಒಂದು ಹುಡುಗನ ಇಟ್ಬಿಟ್ಟು ನಮ್ದು ಸಂಜೆಗೆ ಇಂಗ್ಲಿಷ್ ಕಲಿಯಕ್ ಬರ್ತಾರೆ ಮೇಡಮ್. Shut up. Don't break my head. Go and take your seat. Understand? ನೋ ಮೇಡಮ್. जाके बैठो. ಪ್ಲೀಸ್ ಸ್ಪೀಕ್ ಟು ಇಂಗ್ಲಿಷ್ ಮೇಡಮ್. Oh my God.
ಮೈ ನೇಮ್ ಇಸ್ ಮಾದೇಶ, ನೆಕ್ಸ್ಟ್ ಪಂಚಾಯತಿ ಮೆಂಬರ್. ಯು ಮೈ ನೇಮ್ ಇಸ್ ಖಂಡಾಲ್ಕ ಮಾಡ್ತೀರಿ ಮೇರೋ ನಾಮ್ ಸೈಪಾಲಿ. ಇದೇನ್ಲ ಆಪಲಿ ಪಲಿ ಅಂತಾನೆ ಪೊಲ್ಲಿ ಎಲ್ಲ ಮಡಿಕ ಬಂದಿದ್ದನು. Is it a classroom or fish market? ಎಂತ ಫಿಶ್? ನಮ್ಮ ಮಂಗಳೂರಿನಲ್ಲಿ ಎಂತೆಂತ ಫಿಶ್ ಇರ್ತದೆ ಗೊತ್ತುಂಟಾ? ಅದೆಲ್ಲ ಈ ಬಂಗಡೆ ಮೀನು ತಾರ್ಲೆ ಮೀನು ಸಾಂಬಾರ್ ಮಾಡಿ ಎರಡೆರಡು ದಿನ ಬಿಟ್ಟು ತಿನ್ಬೇಕು ಆಯ್ತಾ? ಸೂಪರ್. ಲಾಗಿನಿ ನೀ ಸುಮ್ನಿಲ್ಲ. ಮೇಡಮ್ಲಿ ನಮ್ದು ಧಾರವಾಡಲಿ ಅಲ್ಲಿ ಲೊಟ್ಟಿ ತಿನ್ಬೇಕ್ಲಿ. ಲೊಟ್ಟಿ ಬಾಯಾಗ ನೀಲ್ ಬಲತ್ ನೋಡ್ಲಿ. ನಾನೀಗ ಕೋಲು ತಗೊಂಡ್ ತಿನ್ಲಿ. Sit down. Okay. ನೀವೆಲ್ಲ ಇಂಗ್ಲಿಷ್ ಕಲಿಯಕ್ಕೆ ಯಾಕೆ ಬಂದಿರೋದು ಅಂತ ಹೇಳಿ 1 by 1 ಹೇಳ್ತೀರಾ? ಮಾದೇಶ ನೀ ಹೇಳು. ಐ ಸೀಸನ್ ನೆಕ್ಸ್ಟ್ ಪಂಚಾಯತಿ ಎಲೆಕ್ಷನ್ ನಿಲ್ಲಿಂಗು. ಈಗ ಕ್ಯಾನ್ವಾಸಿಂಗ್ಗೆ ಫುಲ್ ಇಂಗ್ಲೀಷು, ಗೆದ್ದಂದ್ಮೇಲೆ ಜೈ ಜೈ ಇಂಗ್ಲೀಷು. ನೆಕ್ಸ್ಟ್. My Mangalore, I keeping big parlor beauty. I stand in my leg only one my own leg. Very good. Yeah. Next. ಬ್ಲಡ್ ಸೇಲಿಂಗ್. What? ಬ್ಲಡ್ ಸೇಲಿಂಗ್. ಬ್ಲಡ್ ಸೇಲ್ ಮಾಡಿ ಹೀಗಾಗ್ಬಿಟ್ಟಿದ್ಯಾ ನೀನು? ಹೌದ್ಲಿ, ನಿಮ್ಮಂತವ್ರಿಗೆಲ್ಲ ಬ್ಲಡ್ ಸೇಲ್ ಮಾಡಿ ಮಾಡಿ ಹಿಂಗಾಗಿ ನೋಡ್ಲಿ. ದಿನಕ್ಕೆ ಎಷ್ಟು ಲೀಟರ್ ರಕ್ತ ಸೇಲ್ ಮಾಡ್ತೀಯಮ್ಮ? ರಕ್ತ ಅಲ್ಲಿ ಲಾಂಟಿ. Oh my God! That is not blood. That is bread. Oh, shut up. ಬಂತು. ಇರ್ರಿ ನಂದು ಮುಗೀತು. ಅಯ್ಯೋ ಬಂತು. 2 ನಿಮಿಷ ತಡೀರಿ, ಉಜ್ತಾ ಇದೀನಿ. ಏನ? ಟಾಯ್ಲೆಟ್ನ. ಅಯ್ಯೋ ಬನ್ರಿ ಬೇಗ ಬರ್ರಿ. ನೀರನ್ನ ಮಿತವಾಗಿ ಬಳಸಿ. ನಾ ಬಂದು ಕುಂತಾಗ ರೀ ಇಡ್ರಿ. ಇಟ್ನಲ್ಲ. ಅದೆಲ್ಲ ಕೇಳಿದ್ದು ಚಿಲ್ರೆ ಇಡಿ ಅಂತ. ಚಿಲ್ಡ್ರನ ಚೇಂಜ್ ಇಲ್ಲ ಹಾಕಣ್ರಿ. ಹಲೋ, ಟೀ ಅಂಗಡಿ ಹೋಗಿ ಲೆಕ್ಕ ಬರ್ಸೋರ್ ನೋಡಿದೀನಿ. ಟಾಯ್ಲೆಟ್ ಬಂದು ಲೆಕ್ಕ ಬರೆಸ್ತಿರಲ್ರಿ, ನಾವ್ ತಿನ್ನೋದ್ ಬೇಡವಾ? ತಿನ್ರಿ. ಅದೆಲ್ಲ ಹೊಟ್ಟೆ ತುಂಬಾ ನಾವ್ ತುಂಬ್ಕೊಳ್ಳೋದ್ ಬೇಡವಾ? ಹೊಟ್ಟೆ ತುಂಬಾನೇ ತಿನ್ರಿ, ತಗೊಳ್ರಿ. ಚೇಂಜ್ ಇಲ್ಲ ಅಂತ ಹೇಳ್ದ ಅಷ್ಟೇ, ಆಮೇಲೆ ಕೊಡ್ತೀನಿ ಬಿಡಿ. ಸರಿ ನೀವೇನ್ ಕೆಲಸ ಮಾಡೋದು? ಅದೇ ಸರ್, ಟಾಯ್ಲೆಟ್ ಸ್ವಚ್ಛ ಮಾಡೋದು, ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡೋದು. ಬನಾನ ನಿಮ್ ಕೆಲ್ಸ ಹೆಂಗಿದೆ ಅಂದ್ರೆ ಫಸ್ಟ್ ನೈಟ್ಗೆ ಮುಂಚ ರೆಡಿ ಮಾಡ್ದಂಗೆ, ಬೆಳಿಗ್ಗೆ ಕೆಟ್ಟೋಗುತ್ತೆ ಅಂತ ಗೊತ್ತಿದ್ರು ರೆಡಿ ಮಾಡ್ಲೇಬೇಕು. ಸರಿ ಮ್ಯಾಚಸ್ ಇದ್ರೆ ಕೊಡ್ರಿ. ಅಯ್ಯೋ ಮ್ಯಾಚಸ್ ಇಲ್ಲ ಸರ್. ಮ್ಯಾಚಸ್ ಇಲ್ವಾ? ಮ್ಯಾಚಸ್ ಇಲ್ಲ ಅಂದ್ಮೇಲೆ ಸಿಗರೇಟ್ ಏನಕ್ಕೆ ಸರ್? ಲೈಟ್ರ್ ಇತ್ತು. ಏನ್ರಿ ನೀವು ಲೈಟರ್ ತಗೊಂಡು ಏನ್ ಮಾಡ್ಲಿ? ಸಿಗರೇಟ್ ಇಲ್ವಲ್ಲ ಸರ್? ನನ್ನ ಹತ್ರ ಸಿಗರೇಟು ಇತ್ತು. ಒಳ್ಳೆ ಚಿಲ್ಡ್ರನ್ ಮಗನ್ ಸವಾಸ ಆಯ್ತು. ಸಿರುಂಡೆ ಪಾವಗಡ ರಘು ಲಾಗು. ಅಯ್ಯ ನಿನ್ನ ಮಂಜು ನೀನೇನೋ ಇಲ್ಲಿ ಇದೇ ಟ್ರಿಪ್ ಟ್ರಾನ್ಸ್ಫರ್ ಆಯ್ತು ಕಣ. ನಂದು ಇದೇ ಟ್ರಿಪ್ ಕಣ. ಯಾವ ಗಾಡಿನೋ? ಅದೇ ನಮ್ಮ ಮಾಮೂಲಿ ಸೆಟ್ಲ್ ಗಾಡಿ, ಮೈಸೂರು ಬೆಂಗಳೂರು. ಅಯ್ಯೋ ನಿನ್ನ, ಅದಕ್ಕೆ ನಾನು ಬಂದಿರೋದು. ಒಳ್ಳೆ ಕೆಲ್ಸ ಆಯ್ತು ಬಿಡು. ಎಲ್ಲ ನಿನ್ನ ಹಳೆ ನಂಬರೇ ಇಲ್ಲ? ಹಳೆ ಡವ್ ಜೊತೆನೆ ಹೊಂಟೋಯ್ತು. ಇನ್ನೂ ಬಿಟ್ಟಲ್ವಾ? ಎಷ್ಟ್ ದಿವಸ ಆಯ್ತು ನಿನ್ನ ನೋಡಿ. 6 ಗಂಟೆ ಗಾಡಿ ಅನ್ಸುತ್ತೆ. ಟೈಮ್ ಆಯ್ತು, ತುಂಬಾ ದಿನ ಆಯ್ತು. ಬಾ ಒಂದು 990 ಹಾಕಣ. ಕೈ ಏನ ಮಾತಾಡ್ತಾ ಇದ್ಯಾ ನೀನು? 990 ಹಾಕೋಣಂತೆ. ಯಾಕೋ ಕುಡಿಯೋದ್ ಬಿಟ್ಬಿಟ್ಟ? ಪುಲ್ಲ ಯಾಕನ್ ಬಾರೋ. ಅಯ್ಯೋ ನಿನ್ನ